ರಾಜ್ಯಾಧ್ಯಕ್ಷ ಚುನಾವಣೆಗೆ ಅಖಾಡ ಸಜ್ಜಾಗ್ತಾ ಇದೆಯಾ ಬಿಜೆಪಿಯಲ್ಲಿ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಕಾರಣ ನಿನ್ನೆ ಕೋರ್ ಕಮಿಟಿ ಸಭೆ ಆಯಿತು, ಅಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು. ಏನಾಗುತ್ತೆ, ಎಲೆಕ್ಷನ್ ಸೆಲೆಕ್ಷನ್ ಕುತೂಹಲ ಇದೆ. ವಿಜಯೇಂದ್ರ ವಿರುದ್ಧ ಹಿಂದೂ ಹುಲಿ ಯತ್ನಾಳ್ ಕಣಕ್ಕಿಳಿತಾರ? ಹಾಗಾದ್ರೆ ಆಲ್ಮೋಸ್ಟ್ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಭಿನ್ನರ ಪಡೆಯಿಂದ ಯತ್ನಾಳ್ ಹೆಸರು ಫೈನಲ್ ಆಗಿದೆಯಂತೆ. ರಂಗೇರ್ತಾ ಇದೆ ರಾಜ್ಯ ಘಟಕ ಅಧ್ಯಕ್ಷ ಸ್ಥಾನದ ಎಲೆಕ್ಷನ್. ಹೈಕಮಾಂಡ್ಗೆ ಎಲೆಕ್ಷನ್ನ ತಲೆನೋವು ಶುರುವಾಗ್ತಾ ಇದೆ. ಸಹಮತದ ಆಯ್ಕೆ ಕಷ್ಟ ಸಾಧ್ಯವಾಗುತ್ತಾ ಈಗಿನ ಪರಿಸ್ಥಿತಿಯಲ್ಲಿ? ಚುನಾವಣೆಯೋ ಗುಪ್ತ ಚೀಟಿ ಮತದಾನವೋ? ಇನ್ಫ್ಯಾಕ್ಟ್ ಯತ್ನಾಳ್ ಅವರ ಬಣದವರು ಗೌಪ್ಯ ಮತದಾನವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಗ ನಿಮಗೆ ಬಣ್ಣ ಬಯಲಾಗತ್ತೆ, ಯಾರಿಗೆಷ್ಟು ಸಪೋರ್ಟ್ ಇದೆ ಪಕ್ಷದ ವತಿಯಲ್ಲಿ, ಯಾರನ್ನ ಬಯಸ್ತಾ ಇದ್ದಾರೆ ಜನ ಅನ್ನೋದನ್ನ ಗೊತ್ತಾಗ್ಬಿಡುತ್ತೆ. ಸೊ ನೀವು ಗೌಪ್ಯ ಮತದಾನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಕಾಯಿನ್ ಅನ್ನು ಮೂವ್ ಮಾಡಿದ್ದಾರೆ. ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಬಿಜೆಪಿ ಹೈಕಮಾಂಡ್ನವರು ಅನ್ನೋದು ಪ್ರಶ್ನೆ. ಹೈಕಮಾಂಡ್ನಿಂದ ಸಂದೇಶ ಬರುತ್ತಂತ. ನಿನ್ನೆ ಕೂಡ ಮೀಟಿಂಗ್ ನಲ್ಲಿ ಈ ವಿಚಾರವನ್ನ ಎತ್ತೋದಕ್ಕೆ ಟ್ರೈ ಮಾಡಿದಾಗ ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರೆ, ನಾನ್ ಮಾತಾಡೋದಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರು. ಸೊ ಈ ತಿಂಗಳ ಅಂತ್ಯದಲ್ಲಿ ಒಂದು ಡಿಸಿಷನ್ ಆಗುತ್ತಾ? ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಚುನಾವಣೆ ಅನ್ನೋದು ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಡೆದೇ ಇರಲಿಲ್ಲ. ಲಾಸ್ಟ್ ಯಾವಾಗ ಒಂದ್ಸಲ ನಡೆದಿದ್ದು ಅಂದ್ರೆ ಈ ಬಿ ಶಿವಪ್ಪ ಮತ್ತೆ ಕೆ ಸುಬ್ಬಯ್ಯ ನಾಯ್ಡು ಅವರಿದ್ದಂತಹ ಸಂದರ್ಭದಲ್ಲಿ. ಅದು ಬಿಟ್ರೆ ಇಲ್ವೇ ಇಲ್ಲ. ನಾನು ಅದೆಲ್ಲ ತೀರ್ಮಾನ ಮಾಡೋದು ನಾನು ನೀವಲ್ಲ, ಅದು ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಅವ್ರು ಬರ್ತಾರೆ, ಅದು ಚುನಾವಣೆ ಆಗಬೇಕಾ, ಚುನಾವಣೆ ಆಗಬಾರ್ದಾ, ಸರ್ವಸಮ್ಮತ ಆಗಬೇಕಾ, ಎಲ್ಲವನ್ನ ತೀರ್ಮಾನ ಮಾಡೋ ಅಧಿಕಾರ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗಿರ್ತದೆ. ಅವರು ಕೇಂದ್ರದ ನಾಯಕರ ಜೊತೆ ಮಾತಾಡಿ ಅವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಶಿರಸಾವಹಿಸಿ ತಲೆಬಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ಏನೊಂದು 4 ಗೋಡೆಗಳ ಆಚೆ ಹೋಗುವಂಥದ್ದಾಗಬಾರ್ದು. ಇವತ್ತು ಆ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥದ್ದಾಗಿದೆ. ಪ್ರಕ್ರಿಯೆಗಳು ನಡೀತಿದೆ, ನೋಡೋಣ. ಹಿರಿಯರು ವರಿಷ್ಠರು ವರಿಷ್ಠರುಗಳು ಇದ್ರ ಬಗ್ಗೆ ಗಮನ ಹರಿಸ್ತಾರೆ. ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯದಲ್ಲಿ ಸುಪ್ರೀಮು. ನಾನು ಅವ್ರ ಜೊತೆ ಇನ್ನಷ್ಟೇ ಮಾತುಕತೆಯನ್ನು ಮಾಡಬೇಕಾಗಿದೆ. ಆದರೆ ಕೆಲವು ಜನ ನನ್ನ ಸಮಾನ ಮನಸ್ಕರ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೇನೆ. ಅದು ಯಾಕೆ ಇಷ್ಟು ವಿವಾದಗಳು ಹುಟ್ಟಾಕ್ತೋ ನಂಗೆ ಗೊತ್ತಿಲ್ಲ. ಹಾಗಂತ ರಾಜ್ಯಾಧ್ಯಕ್ಷರ ಬಗ್ಗೆಯೂ ಗೌರವ ಇದೆ, ಪಕ್ಷದ ಎಲ್ಲ ಕಾರ್ಯಕರ್ತರ ಬಗ್ಗೆಯೂ ಕೂಡ ಗೌರವ ಇದೆ. ಈ ಗೌರವವನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾನೆ. ಪಕ್ಷದ ಚಟುವಟಿಕೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾಗವಹಿಸೋನಿದ್ದಾನೆ. ಆದರೆ ನಿರ್ದಿಷ್ಟವಾದ ಜವಾಬ್ದಾರಿ ಬೇಡ ಅಂತ ಅಷ್ಟೇ ಹೇಳೋನಿದ್ದಾನೆ. ಸರ್ಟಿಫಿಕೇಟ್ ಕೊಡಬೇಕಾಗಿರೋವಂಥದ್ದು ಜನ. ಹಾಗಾಗಿ ವೈಯಕ್ತಿಕವಾಗಿ ಯಾರು ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ರೆ ಅವರು ಅದಕ್ಕೆ ಸ್ವತಂತ್ರರು. ನಾನು ಬೇರೆಯವ್ರ ಸ್ಪೋಕ್ಸ್ ಪರ್ಸನ್ ಆಗಲಿಕ್ಕೆ ತಯಾರಿಲ್ಲ. ಅದು ಅವರ ಅನುಭವದ ಮಾತು. ನಮ್ಮ ಕಾರ್ಯಕರ್ತರು ಏನಿದ್ದಾರೆ, ಅವರ ಭಾವನೆ ಏನಿದೆ ಅನ್ನೋದನ್ನು ಚುನಾಯಿತ ಶಾಸಕರುಗಳು ತಿಳಿಸಿದ್ದಾರೆ. ಆ ಭಾವನೆಯನ್ನು ರಾಷ್ಟ್ರೀಯ ನಾಯಕರು ಅರ್ಥ ಮಾಡ್ಕೊಳ್ತಾರೆ. ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಮುಕ್ತವಾದಂಥ ಅವಕಾಶವನ್ನು ಕೊಡುತ್ತೆ ಸಂಘಟನೆ ಮಾಡೋದಕ್ಕೆ, ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ. ಅದು ಯಾವಾಗ ಅತಿರೇಕಕ್ಕೆ ಹೋಗುತ್ತೆ ಅದಕ್ಕೆ ಒಂದು ಅಂತ್ಯವನ್ನು ಆಡುತ್ತೆ. ತುಂಬ ಬಿಸಿಲಿದೆ ಅಂತೇಳಿ ಹೇಳಿ ಒಂದು ವಾರ ಓಡಾಡಿದ್ರೆ 5ನೇ ದಿನಕ್ಕೆ ಬೇಸಿಗೆಗಾಲದಲ್ಲೂ ಮಳೆ ಬರುತ್ತೆ. ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಮತ್ತು BJP ಇದೇನೆ. ಕಾಂಗ್ರೆಸ್ನಲ್ಲಿ ನಿಮಗೆ ಹಾಗೂ ಹೀಗೂ ಎಲ್ಲರೂ ಕೂಡ ಸಂದರ್ಭ ಬಂದಾಗ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ. ಒಂದು ಲಕ್ಷ್ಮಣ ರೇಖೆ ಅಂತ ಅಲ್ಲಿ ತನಕ ಮಾತ್ರ ಅವ್ರು ಆಟ ಆಡ್ತಾರೆ. ಬಟ್ BJPನಲ್ಲಿ ಹಂಗಲ್ಲ. ಈಗ ಸಣ್ಣ ಪುಟ್ಟ ಲೀಡರ್ಸ್ ಅಂತ ಅಂದ್ಕೊಂಡಿದ್ದವರು ಕೂಡ ನಾನೇ ಪಕ್ಷದ ಅತಿ ದೊಡ್ಡ ನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರಲ್ಲ, ಅದ್ಯಾವುದಕ್ಕೂ ಹೈಕಮಾಂಡ್ ಕಡಿವಾಣ ಹಾಕದೇ ಇರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ಪಕ್ಷದಲ್ಲಿ ಶಿಸ್ತಿಲ್ಲ, ಶಿಸ್ತಿನ ಪಕ್ಷದಲ್ಲಿ ಶಿಸ್ತಿಲ್ಲ. ಪಾರ್ಟಿ ವಿತ್ ದ ಡಿಫರೆನ್ಸ್ ಅಂತ ಬಂದ್ರಲ್ಲ, ಏನೂ ಇಲ್ಲ. ಅಧಿಕಾರ ಇಲ್ಲದೆ ಇದ್ದಾಗ ಒಂದು ಪಕ್ಷ ಹೇಗಾಗಬಹುದು, ಹೇಗೆ ಹಾಳಾಗಬಹುದು ಅನ್ನೋದಕ್ಕೆ ರಾಜ್ಯ BJP ಹಮಾಸ್ ಇಸ್ರೇಲ್ದೇ ಯುದ್ಧ ನಿಲ್ತಾ ಇದೆ 2 ವರ್ಷಕ್ಕೆ. ಎರಡಲ್ಲ, ಇದು ಆಲ್ಮೋಸ್ಟ್ ಯಡಿಯೂರಪ್ಪ ಅವ್ರ ಕಾಲದಿಂದ ಕೂಡ ನಡೀತಾ ಇದೆ. ಅದನ್ನು ರಿಪೇರಿ ಮಾಡಕ್ಕೆ ಇವ್ರ ಕೈಲಿ ಆಗಿಲ್ಲ. ಇವರು ಭವಿಷ್ಯದ ಚಿಂತನೆಯನ್ನು ಯಾವ ರೀತಿ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತದೆ.